ಮುಂದೆ ರೈತರ ಪರವಾಗಿ ತಮಗೆ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇವೆ. ಕಳೆದ 3 ವರ್ಷದಿಂದ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ರೈತರು. ಹಿಂದೆ ತೊಗರಿ ಬೆಳೆ ಹಾಳಾಗೋಯ್ತು, ನಿಮ್ಗೆ ಗೊತ್ತೈತಿ. ಸರಿಯಾಗಿ ವೈಜ್ಞಾನಿಕವಾಗಿ ಸರ್ವೆ ಮಾಡ್ರಿ ಅಂತ ಹೇಳಿದ್ವಿ, ಅವತ್ತೂ ಮಾಡಲಿಲ್ಲ. ಅವಾಗೂ ರಸ್ತೆ ಮೇಲೆ ನಿಂತು ಮೊಳಕಾಲ ಮಠ ಐತ್ರಿ ತೊಗರಿ ಅಂತ ಹೇಳಿ ತೊಗರಿ ಎಲ್ಲ ಚಲೋ ಐತೆ ಅಂತ ಹೇಳೋದು, ಆದ್ರೆ ಅದು ತೊಗರಿ ಕಾಳ ಆಗಿದೆ. ಹೌದಲ್ಲ? 150% ನಮಗೆ ಆ ಸಂದರ್ಭದಲ್ಲಿ ಕೂಡ ನಮಗೆ ಬೆಳೆ ಬರಲಿಲ್ಲ. ಆದರೂ ಸರ್ಕಾರ ಸರಿಯಾಗಿ ಪರಿಹಾರ ಕೊಡಲಿಲ್ಲ. ಇನ್ಶೂರೆನ್ಸ್ ಹಣ ಸರಿಯಾಗಿ ಬರಲಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ರೈತ ಸಂಕಷ್ಟದಲ್ಲಿದ್ದಾವೆ. ಈ ವರ್ಷ ಏನಾಗಿದೆ, ಮಳೆ ಯಾವ್ತಾ ಇದೆ, ವಾತಾವರಣದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನ ದಯಮಾಡಿ ಎಲ್ಲರೂ ಗಮನಿಸಬೇಕು. ಅದರಲ್ಲಿ ವಿಶೇಷವಾಗಿ ಅಧಿಕಾರಿಗಳು, ಸರ್ಕಾರ ಅದನ್ನು ಗಮನಿಸಬೇಕಾಗ್ತದೆ. ಮಳೆ ಒಂದು ಯಾವ ಸಮಯಕ್ಕೆ ಮಳೆ ಬರಬೇಕು ಆ ಸಮಯಕ್ಕೆ ಮಳೆ ಬಂದಿಲ್ಲ. ಎರಡನೇದು, ಎಲ್ಲಾ ಕಡೆಗೆ ಸಮಾನಾಂತರವಾಗಿ ಮಳೆ ಆಗಿಲ್ಲ, ಸ್ಕ್ಯಾಟರ್ಡ್ ಆಗಿದೆ. ತಾಳಿಕೋಟೆಗೆ ಮಳೆ ಜೋರು ಹೊಡಿತಿತ್ತಪ್ಪ ಅಂದ್ರೆ ಗಾನೂರಾಗ ಮಳೆನೇ ಇಲ್ಲ, ಮುನಿಜ್ಗ್ಯಾಗ ಮಳೆನೇ ಇಲ್ಲ, ಈ ಕಡೆ ಬಿಬಿಂಗಳಿಗ್ಯಾಗ ಮಳೆ ಇಲ್ಲ. ಇಲ್ಲಿಂದ ಹೋದ್ರೆ ಮುಂದಿನ ಊರಿಗೆ ಹೋಗುತ್ತಾರ ಬಿತ್ತಿಲ್ಲ, ಮುಂದಿನ ಊರಾಗ ಬಿತ್ತಾರ, ಮೊಳಕಾಲ ಮಠ ಅದಾವ ಅಷ್ಟೇ. ಹತ್ತಿ ಎದಿ ಮಠ ಆಗ್ಬೇಕು, ಅದು ಮೊಳಕಾಲ ಮಠ ಐತಿ. ಅಲ್ಲೇ ಹೂ ಆಗೈತಿ, ಗಡ್ಡೆ ಒಂದು ಕಾಯಿ ಆಗೈತೆ, ಅಲ್ಲೇ ಭತ್ತ ಆಗೈತೆ. ಮೆಕ್ಕೆಜೋಳ ಅದು ಇಷ್ಟು ಎತ್ತರಕ್ಕೆ ಬಂದೈತಿ, ಕೆಲವು ಕಡೆ ನಾಟೇ ಇಲ್ಲ. ದನಗಳಿಗೆ ಅವಕ್ಕೇನದಲ್ಲ ರೈತ ಕೊಡ್ತಾನ. ಇನ್ನೊಂದು ಏನದಲ್ಲ, ಯಾರು ಅವ್ರಿಗೆ ಏನದಲ್ಲ, ಬಡಿಗೆರು, ಕುಂಬಾರು, ಕಂಬಾರು ಎಲ್ಲರಿಗೆ ಏನದಲ್ಲ ಕರೆದ ಕೇಸಿ ಕಣದಾಗ ಐನೇರ ಮನೆಗೆ ಹೋಗಿ ಐನೇರಿಗೆ ಕೊಡ್ತಾನ. ಕಣದಾಗ ಏನಂತ ಕೊಡುವಂತ ವ್ಯಕ್ತಿ ಯಾವನಾದ್ರೂ ಇದ್ರೆ ಅದು ರೈತ. ಇವತ್ತು ನಾನು ಹೇಳ್ತೀನಿ, ಇವತ್ತು ಭೂಮಿಯ ಜೀವಂತ ಯಾರಾದ್ರೂ ಇದ್ರೆ ಅವ ಜೀವಂತ ದೇವರು ಯಾರು ಅಂತಂದ್ರೆ ಅವ ರೈತ ಅಂತ ತಿಳ್ಕೊಬೇಕು. ಇವತ್ತ ರೈತಿಗೆ ಏನದ, ಇವತ್ತು ಒಬ್ಬವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ಒಬ್ಬ FTC ಆಗಲಿ, ಪ್ರಮೋಷನ್ ಆಗಿ ಎಲ್ಲ ಆಗಿ ರಿಟೈರ್ಮೆಂಟ್ ಆದಾಗ ಅವು ಪೆನ್ಷನ್ ಬರ್ತದ, ಎಲ್ಲ ಬರ್ತದೆ. ರೈತಿಗೆ ಏನು ಕೊಡ್ತೀರಿ ನೀವು? ನೋಡ್ರಿ, ರೈತ ಒಂದು ಬೀಜದ ಬೆಳೆಯನ್ನು ಹಾಕಿದ್ರೆ ಅದು 500 ಕಾಳುಗಳನ್ನು ಕೊಡ್ತದ, 100 ಕಾಳುಗಳನ್ನು ಕೊಡ್ತದೆ. ಅಂತ ಶಕ್ತಿ ರೈತರ ಬಳಿ ಆಗ್ತದೆ. ಇವತ್ತು ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಇನ್ನೂ ಮಾತಾಡೋದು ರಗಡಿದೆ, ಆದರೂ ಕೂಡ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಶ್ರೀಮಾನ್ ಎಸ್ ಪಾಟೀಲ್ರೇ, ಇವತ್ತೇನು ನೀವು ಕಾರ್ಯಕ್ರಮಗಳು ಹಾಕಿರಿ, ಇದು ಏನದಲ್ಲ ಬಿಡಂಗಿಲ್ಲ. ಇವತ್ತು ನಾನು ನನ್ನ ವತಿಯಿಂದ, ಇವತ್ತು ರೈತರ ವತಿಯಿಂದ ನಾನು ಕೈ ಮುಗಿದು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು 4 ತಿಂಗಳಾಯಿತು, ನಾನು ಏನಿಲ್ಲ, ಇದೇ ಬಂಡೆಪ್ಪನಹಳ್ಳಿ ಸಾಲುಡಿಗೆ ಒಬ್ಬ ಏನದಲ್ಲ ರೈತನ ಮಗ. ಇಂದು 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಇದ್ದಾಗ ಇದೇ ಬೂದ್ಯಾಳ ಬಿಲಾಪುರ ನೀವು ಕುಂತಿದ್ರಿ, ನಾವು ಕುಂತಿದ್ದೆವು, ಮತ್ತು ಕೂಡ ಏನದಲ್ಲ ದರ್ಶನಾಪುರ ಸಾಹೇಬರು ಇದ್ರು, ರಾಜುಗೌಡರು ಇದ್ರು. ಅಲ್ಲಿ ಕೂಡ ನಾವು ಏನಂದ್ರೆ ಮಾಡಿವಿ. 2016ಲಿಂತ ಇವತ್ತು 2026 ಆಯಿತು. ಇವತ್ತಿಗೂ ಅಲ್ಲಿ ಏನದಲ್ಲ ತಪ್ಪು ಮಾಡಿದ್ದಾರೆ. ನಾನು ಒಬ್ಬ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಮೊನ್ನೆ ತಾನೇ ಒಬ್ಬ ಏನದಲ್ಲ ಉಸ್ತುವಾರಿ ತಿರುಗಾಡಕತ್ತೀನಿ. ಆದರೂ ರೈತರಿಗೋಸ್ಕರ ರೈತರಿಗಾಗಿ ನಾನು ಭಾಳ ಹೆಲ್ಪ್ ಮಾಡಿದ್ದೆ. ಜಾಲವಾದಿಯಲ್ಲಿ ಇವತ್ತು ನಾನು ಕ್ಯಾಂಪ್ ಹಾಕಿದಾಗ ಏನದಲ್ಲ ಈ ಜಾಲವಾದಿಯಲ್ಲಿ ನಾನು ಕ್ಯಾಂಪ್ ಹಾಕಿದಾಗ ರೈತರು 100 ಮಂದಿ ಬಂದು ಜಾಲವಾದಿಗೆ ನೀರು ಕೊಡಬೇಕಂದಾಗ ನಾನು ಎಜುಕೇಟಿಂಗ್ನರು MDಗೆ ಹೇಳಿ ಒಬ್ಬ ಇಂಜಿನಿಯರ್ ಆಗಿ 15 ದಿನದಲ್ಲಿ ಕೆರೆ ತುಂಬಿಸಿ, ಮತ್ತು ನಾನು ಕೆನಲ್ ಮಾಡಿದ ನೀರನ್ನು ಫಸ್ಟ್ ಇಡೀ KBJMನಲ್ಲಿ ಯಾವುದೇ ಕಾಂಟ್ರಾಕ್ಟರ್ ಇದ್ರು ಕೂಡ ಫಸ್ಟ್ ನೀರು ಕೊಂಡಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪ ಬಸವಗೌಡ. 2.5 ತಿಂಗಳಾಯ್ತು. ಮಾರ್ಚ್ ಏಪ್ರಿಲ್ದಾಗ ಕೂತೀವಿ ನಾವು ಇಲ್ಲಿ. ಬಿಸಿಲು ಆಗಸ್ಟ್ ಇದು ತಂದು ಹಿಡಿಯಕ್ಕೆ ಚಲೋ ಆಗ್ಬೇಕ, ಅಕ್ಟೋಬರ್ಗೆ
ಈ ಬಿಸಿಲು ಜಗ ನೋಡಿದ್ರ ಯಾರಿಗೆ ಎಂತ ತ್ರಾಸ ಐತೆ ಅಂದ್ರ ದನದ ಕರುಗಳಿಗೆ ಕುಡಿಯಾಕ ನೀರಿಲ್ಲ. ನಾವು ರೈತರು ಇವತ್ತು ತೊಗರಿ ಬಿತ್ತಿರ್ಬೋದು, ಹತ್ತಿ ಬಿತ್ತೀವಿ, ಹಲವಾರು ಉಳ್ಳಾಗಡ್ಡಿ ಬಿತ್ತಾರ, ಮೆಣಸಿನ ಗಿಡ ಬಿತ್ತಾರ, ಕಬ್ಬು ಹಾಕೀವಿ. ಮಳೆ ಇಲ್ಲ, ಕಬ್ಬುಗಳು ಮಲ್ಲಿಗೆ ಬರಕತ್ತಾವು. ಬರೀ ನೀರು ಬಿಟ್ರಲ್ಲ, ಪ್ರಕೃತಿಯಲ್ಲಿ ಮಳೆ ಇಲ್ಲಾರಕ ಭೂಮಿಯಲ್ಲಿಲ್ವಾ 70% ನಮ್ಮ ಭಾಗದಾಗ ಕಬ್ಬಿಗೆ ಮಲ್ಲಿಗೆ ಬರಕತ್ತೈತಿ. ನಮ್ದ 10 ಎಕರೆ ಮಣ್ಣು ಹಚ್ಚಿದ ಕಬ್ಬು ಹೋಗ್ಬಿಟ್ಟತಿ. ಅಂದ್ರ ಎಂತ ಪರಿಸ್ಥಿತಿ ಐತಿ ಅಂದ್ರ ಇದೇ ರೀತಿ ಆದ್ರ ನಮ್ಮ ರೈತರ ಗೋಳು ಕೇಳೋರು ಯಾರು? ಸರ್ಕಾರದ ಗಮನಕ್ಕೆ ಇವತ್ತು ನಾವು ತಿಳಿಸ್ಬೇಕಾಗೈತಿ. ವಿಮಾವನ್ನ ಇನ್ನ ಸರ್ವಂದ್ರ ಪುಣ್ಯಾತ್ಮರೇ ಕಟ್ಕೋಬೇಕಾಗಿತ್ತು. ಈ ಕಟ್ಟೋದು ಏಟ್ರ ಸದಕ್ಕೆ ಮುಗಿದು ಹೋಗ್ಯಾವ. ಹತ್ತಿಗೆ ಅಷ್ಟೇ ಉಳಿದ. ದಯವಿಟ್ಟು ಕೂತ್ಕೋರಿ, ಯಾರು ಎದ್ದು ಹೋಗ್ಬಾರ್ದು. ದಯವಿಟ್ಟು ಹಸೆ ಮೆಣಸಿನಕಾಯಿ ಬೀಜ ಇದೇ ನಮ್ಮ ಹೇಮರೆಡ್ಡಿ ಸಾವುಕಾರ ಹೇಳಿದಂಗ ಬರೀ 2-3 ತೋಟಗಾರಿಕೆ ಬೆಳೆಗಳು ಕೊಟ್ರಲ್ಲ, ಯಾವುದೇ ರೈತ ಯಾವ ಬೆಳೆಗಳನ್ನು ಬೆಳೆದಾನ ಆ ಬೆಳೆಗೆ ವಿಮಾ ಎಲ್ಲ ಈ ಭಾಗದಾಗ. ಮೊನ್ನೆ ನಾ ಕೇಳಿದೆ, ಮೆಣಸಿನ ಗಿಡ ಒಂದು 40 ಎಕರೆ ಮಾಡ್ಬೇಕಂತ ನಾವು ಹೊಂಟಿವಿ, ಮೆಣಸಿನ ಗಿಡಕ್ಕೆ ವಿಮಾ ಇಲ್ಲಲ್ಪ ಅಂತ ಕೇಳಿದ್ರ, ಇಲ್ರಿ ಅದು ಮೆಣಸಿನ ಗಿಡ ಅಂತಾರ. ಮೆಣಸಿನ ಗಿಡ ವಿಮಾ ತುಂಬ್ಕೋಬೇಕಾದ್ರೆ ಬರೀ ಆಲ್ಮೇಲೆ ಭಾಗ ಕೊಟ್ರ ನಮ್ಮ ಜಿಲ್ಲಾದಾಗ. ಹಂಗ ಆಗಬಾರ್ದು. ಇಡೀ ವಿಮಾಗಳನ್ನ ಎಲ್ಲ ಬೆಳಿ ಅವ ಅನುಕೂಲಕ್ಕೆ ಬರ್ತಂತ ರೈತ ಬೆಳೆಯೋರ್ಗ ಅವು ಸಮಸ್ಯೆ ಆದ್ರ ಆ ವಿಮಾ ಕಟ್ಟಕೋಣ ಅಂತ ಮಾಡಬೇಕು. ಖಂಡಿತ ಈ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ನಮ್ಮ ಎಸ್ ಪಾಟೀಲ್ ಹೇಳಿದಂಗ ಪ್ರತಿ ಎಕರೆಗೆ 25,000 ರೂಪಾಯಿ ಮೊದಲು ಕೊಟ್ಟು ನೀವು ಅಧಿವೇಶನಕ್ಕೆ 13ನೇ ತಾರೀಕಿಗೆ ಹೋಗ್ಬೇಕು. ಬರೇ ನಾಟಕದಿಂದ ಹೋದ್ರ ದಯಮಾಡಿ ಇವತ್ತಿಗೆ ಈ ಹೋರಾಟ ಇವತ್ತು ಚಲುವಾಗೈತೆ. ಇದು ಇನ್ನ ಮೆರವಣಿಗೆ ಹೋರಾಟ ಆಗಿ ಇಡೀ ರಾಜ್ಯ ತುಂಬಾ ನಮ್ಮ ರೈತ ಮೋರ್ಚಾದಿಂದ ಹಮ್ಮಿಕೋಬೇಕಾಗತ್ತೆ. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡೋಣ. ಈ ಪರಿಹಾರ ಬರುತ್ತಾಗ ನಾವೆಲ್ಲರೂ ವಿಶ್ವಾಸಿಸುವುದು ಬೇಡ, ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂರ್ವ ಹಿರಿಯರಿಗೆ ವಂದಿಸಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.